ಇನ್ನು ಕೇರಳಂ ಎಕ್ಸಿಟ್ ಪೋಲ್ ಟುಡೇಸ್ ಚಾಣಕ್ಯ ಸರ್ವೆ ಕೇರಳಂನಲ್ಲಿ ಹ್ಯಾಟ್ರಿಕ್ ಸರ್ಕಾರ ರಚಿಸೋದಕ್ಕೆ ಹಾತೊರಿತಾ ಇದ್ದಂತಹ ಎಲ್ಡಿಎಫ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೇರಳಂನಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಸಪೋರ್ಟ್ ಸಿಗ್ತಾ ಇರುವಂಥದ್ದು. ಕೇರಳಂನಲ್ಲಿ ಹ್ಯಾಟ್ರಿಕ್ ಸರ್ಕಾರ ರಚಿಸೋದಕ್ಕೆ ಹಾತೊರಿತಾ ಇದ್ದಂತಹ ಎಲ್ಡಿಎಫ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೇರಳಂನಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಸಪೋರ್ಟ್ ಕೂಡ ಸಿಗ್ತಾ ಇರುವಂಥದ್ದು. 10 ವರ್ಷಗಳ ನಂತರ ಕೇರಳಂನಲ್ಲಿ ಸರ್ಕಾರ ರಚಿಸೋದು ಕಾಂಗ್ರೆಸ್ ಅಂತೆ. ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ ಕೇರಳಂನಲ್ಲಿ ಯುಡಿಎಫ್ಗೆ 69 ಸೀಟ್ಸ್ ಗ್ಯಾರಂಟಿ. ಕಾಂಗ್ರೆಸ್ನ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ಗೆ 69 ಪ್ಲಸ್ ಆರ್ ಮೈನಸ್ 9 ಸೀಟ್ ಅಂತ ಹೇಳಲಾಗ್ತಾ ಇದೆ. ಸೊ ಎಡಪಕ್ಷಗಳ ಮೈತ್ರಿಕೂಟ ಎಲ್ಡಿಎಫ್ ಗೆಲ್ಲೋದು 64 ಸೀಟ್ಸ್ ಪ್ಲಸ್ ಆರ್ ಮೈನಸ್ 9 ಸೀಟ್ಸ್. 140 ಸ್ಥಾನಗಳಿಸಿರುವಂತಹ ಕೇರಳಂನಲ್ಲಿ ಇದೇ ಸರ್ವೆ ನಿಜವಾದರೆ ಹಂಗೆ ಅಸೆಂಬ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಎಲ್ಡಿಎಫ್ ಅಥವಾ ಯುಡಿಎಫ್ ಬಹುಮತ ಪಡೆಯೋದಕ್ಕೆ ಫೇಲ್ ಆದರೆ ಕಿಚಡಿ ಸರ್ಕಾರ ಸಾಧ್ಯತೆ. ಸೊ ಕೇರಳಂನಲ್ಲಿ ಕಮಲ ಅರಳಿಸೋದಕ್ಕೆ ಹೋದಂತಹ ಮೋದಿಗೆ 7 ಸ್ಥಾನಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತಿನ ಸರ್ವೆಯ ಪ್ರಕಾರ ಟುಡೇಸ್ ಚಾಣಕ್ಯ ಸರ್ವೆಯ ಪ್ರಕಾರ ಕೇರಳಂನಲ್ಲಿ ಯುಡಿಎಫ್ಗೆ 69 ಸೀಟ್ಸ್ ಗ್ಯಾರಂಟಿ ಇರುವಂಥದ್ದು. ಕಾಂಗ್ರೆಸ್ನ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ಗೆ 69 ಪ್ಲಸ್ ಆರ್ ಮೈನಸ್ 9 ಸೀಟ್. ಎಡಪಕ್ಷಗಳ ಮೈತ್ರಿಕೂಟ ಎಲ್ಡಿಎಫ್ ಗೆಲ್ಲೋದು 64 ಸೀಟ್ಸ್ ಪ್ಲಸ್ ಆರ್ ಮೈನಸ್ 9 ಸೀಟ್ಸ್. 140 ಸ್ಥಾನಗಳಿರುವಂತಹ ಕೇರಳಂನಲ್ಲಿ ಇದೇ ಸರ್ವೆ ನಿಜವಾದರೆ ಹಂಗೆ ಅಸೆಂಬ್ಲಿ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಡಿಎಫ್ ಅಥವಾ ಯುಡಿಎಫ್ ಬಹುಮತ ಪಡೆಯೋದಕ್ಕೆ ಫೇಲ್ ಆದರೆ ಕಿಚಡಿ ಸರ್ಕಾರ ಸಾಧ್ಯತೆ ಅಂತ ಕೂಡ ಮತ್ತೊಂದು ಕಡೆ ಅಂದಾಜಿಸಲಾಗ್ತಾ ಇದೆ. ಸೊ ಕೇರಳಂನಲ್ಲಿ ಕಮಲ ಅರಳಿಸೋದಕ್ಕೆ ಹೋದಂತಹ ಮೋದಿಗೆ 7 ಸ್ಥಾನಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಈ ಒಂದು ಚಾಣಕ್ಯ ಸರ್ವೆ ಪ್ರಕಾರ ತಿಳಿದಾಗ್ತಾ ಇದೆ. ಕೇರಳಂ ಎಕ್ಸಿಟ್ ಪೋಲ್ ಟುಡೇಸ್ ಚಾಣಕ್ಯ ಸರ್ವೆ ದ ಕಂಪ್ಲೀಟ್ ಡೀಟೇಲ್ಸ್. ಕೇರಳಂನಲ್ಲಿ ಹ್ಯಾಟ್ರಿಕ್ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹಾತೊರಿತಾ ಇದ್ದಂತಹ ಎಲ್ಡಿಎಫ್ಗೆ ಇದೀಗ ಬಿಗ್ ಶಾಕ್. ಬಿಕಾಸ್ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಮತ್ತು ಈ ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಅಳೆದು ತೂಗಿ ನೋಡಿದಂತಹ ಸಂದರ್ಭದಲ್ಲಾಗಿರ್ಬೋದು ಏನೋ ಒಂದು ಭರವಸೆ ಇರುತ್ತೆ. ಸೊ ಇದೀಗ ಕೇರಳಂನಲ್ಲಿ ಹ್ಯಾಟ್ರಿಕ್ ಸರ್ಕಾರ ನಾವೇ ನೆಕ್ಸ್ಟ್ ಕೂಡ ಅಂತ ಹೇಳ್ಬಿಟ್ಟು ಗೆದ್ದು ಬಿಗ್ತಾ ಇದ್ದಂತಹ ಆತೊರಿತಾ ಇದ್ದಂತಹ ಸರ್ಕಾರಕ್ಕೆ ಇದೀಗ ದೊಡ್ಡ ಬಿಗ್ ಶಾಕ್ ಉಂಟಾಗಿದೆ ಎಲ್ಡಿಎಫ್ಗೆ. ಈ ಬಾರಿ ಕೂಡ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿರುವಂಥದ್ದು. ಅದು ಕೂಡ 10 ವರ್ಷಗಳ ನಂತರ ಕೇರಳಂನಲ್ಲಿ ಸರ್ಕಾರ ರಚಿಸೋದು ಕಾಂಗ್ರೆಸ್ ಅಂತ. ಟುಡೇಸ್ ಚಾಣಕ್ಯ ಸರ್ವೆ ಪ್ರಕಾರ ಕೂಡ ಕೇರಳಂನಲ್ಲಿ ಯುಡಿಎಫ್ಗೆ 69 ಸೀಟ್ಸ್ ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕಾಂಗ್ರೆಸ್ನ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ಗೆ 69 ಪ್ಲಸ್ ಆರ್ ಮೈನಸ್ 9 ಸೀಟ್ ಅಂತ ಹೇಳಲಾಗ್ತಿದೆ. ಆ್ಯಂಡ್ ಎಡಪಕ್ಷಗಳ ಮೈತ್ರಿಕೂಟ ಎಲ್ಡಿಎಫ್ ಗೆಲ್ಲೋದು 64 ಸೀಟ್ಸ್ ಪ್ಲಸ್ ಆರ್ ಮೈನಸ್ 9 ಸೀಟ್ಸ್ ಅಂತ ಹೇಳಲಾಗ್ತಿದೆ. ಸೊ 140 ಸ್ಥಾನಗಳಿರುವಂತಹ ಕೇರಳಂನಲ್ಲಿ ಇದೇ ಸರ್ವೆ ನಿಜವಾದರೆ ಹಂಗೆ ಅಸೆಂಬ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ
ಸೊ LDF ಅಥವಾ UDF ಬಹುಮತ ಪಡೆಯೋದಕ್ಕೆ ಫೇಲ್ ಆದರೆ ಕಿಚಡಿ ಸರ್ಕಾರ ಸಾಧ್ಯತೆ ಅಂತ ಕೂಡ ಹೇಳಲಾಗ್ತಾ ಇರುವುದು. ಕೇರಳಂನಲ್ಲಿ ಕಮಲ ಅರಳಿಸೋದಕ್ಕೆ ಹೋದಂತಹ ಮೋದಿಗೆ 7 ಸ್ಥಾನಗಳು ಕೂಡ ಸಿಗುವಂತಹ ಸಾಧ್ಯತೆಗಳು ಇದೆ.